ಎಮ್ಮೆ ಚಿಟ್ಟಿ ಅವ್ರ ಬಗ್ಗೆ ಅವ ಕಮೆಂಟ್ ಮಾಡಿದವ. ಅದೇನ್ರಿ ಇದ್ದಕ್ಕಿದ್ದಂಗೆ ತೆಗಿಯುದು, ಯಾರಾದ್ರೂ ತೆಗಿತಾರ? ತೆಗಿಯಕ್ ಬರೋದಿಲ್ರಿ ಹಂಗ. ಅವ್ರು ತೆಗಿಯಕ್ ಬರಂಗಿಲ್ಲ. ಇಲ್ಲೇ ಗಜನ ಶಾಪರ್ ಪಟ್ಟೆಗೆ ಇದ್ರವ ಅವ್ರ ಹೆಸರು ತೆಗಿಪ್ಪ, ನೀನು ಏನ್ ಜೀವ ಕೊಡ್ತಾನೆ ಬಿಡ್ರಿ ಅಂತಾರ. ಅವ ಎಮ್ಮೆ ಚೆಟ್ಟಿ ಅವ್ರ ಮಗ ಬಸವರಾಜ್ ಚೆಟ್ಟಿ. ಅವನು ಬಾಳ ಆರ್ಟಿಸ್ಟ್ ಅವ. ಹೈಸ್ಕೂಲ್ ಇದ್ದಾಗ ನೆಹರು ಪ್ರೈಸ್ ಸಿಕ್ಕು ಮುಂದೆ ಅವ್ನು ಬೆಳೆಸಿಳಿಲ್ಲ ಅವ ದರಿದ್ರ. ಈಗ ಬಿಟ್ಬಿಟ್ಟವ ಪೂರ ಕಮರ್ಷಿಯಲ್. ಕಮರ್ಷಿಯಲ್ ಅಂದ್ರೆ ಸೆನ್ಸೇನು ಇದಕ್ಕೆ ನಿಂತಂತ ಬರೀ ದುಡ್ಡು ಗಳಿಸೋ ಕಡೆಗೆ ಇದು ಮಾಡುತ್ತೆ. ಮನ್ಯಾಗ ಯಾವ ಇಂಡಸ್ಟ್ರಿ ಬ್ಯಾಂಕ್ ಏನೇನ ಆಗಿ ಒಟ್ಟು ದುಡ್ಡು ಗಳಿಸ್ಕೊಂಡ ಮನೆ ಹಾಕ್ಸ್ಕೊಂಡ ಅವ. ಏನ್ರಿ ಅವ್ರ ಮಗ ಅವನಕ್ಕಿಂತ ಇದ್ದಂತ ನನ್ನ ಶರಣಪ್ಪ ಹೇಳ್ತಾನ. ಅಲ್ಲೆಲ್ಲ ಬಸವರಾಜ್ ಮಗ ಚೆಟ್ಟಿಯವ್ರ ಮಗ ಬಸವರಾಜ ಮೊಮ್ಮಗ ಅವನು ಭಾರಿ ಇದ್ದಂತ ಶರಣಪ್ಪ ಹೇಳ್ತಾನಲ್ಲ. ಆದ್ರೆ ಇವ ಏನಪ್ಪ ಅದಕ್ಕೆ ಪ್ರೋತ್ಸಾಹ ಕೊಟ್ಟಿಲ್ಲ ಬಸವರಾಜ. ಅದೇ ನಮ್ಗೆ ನಾಳೆ ಉಪಜೀವನಕ್ಕೆ ಬರ್ದನ ಅದು. ಅಲ್ಲಲ್ಲ ಕಾಯಿಪಲ್ಯ ಮಾರವ್ರು ಇಲ್ಲಿ ಬಿಡ್ರಿ ನಮ್ಗೆ ಬೇಕು ಎಂಟನೇ ಅಲ್ಲಿ ನಾನು ಒಬ್ಬ ಈಗ ಇದು ಸರಿ ಇದು ತಪ್ಪ ಅನ್ನಕ್ ಬರ್ದಂಗ ಐತಿದ್ ವಿಷಯ. ಯಾಕಂದ್ರೆ ಸಮಸ್ಯೆಗಳು ಬರ್ತಾವ. ಚಿತ್ರ ತೆಗದ್ ಮೂಲೆ ಕುಂತ ಚಿತ್ರ ತೆಗದ್ರು ಒಂದ್ ಕಡೆ ಹೋಗಿ ಅವ್ನ ಜಿಲ್ಲೆಗ ಹೋಗಿ ಇದನ್ ಮಾಡಿ ತನ್ನ ಹೆಸರು ಹಾಕಿ ಎಕ್ಸಿಬಿಷನ್ ಮಾಡಿ ತಾ ರೊಕ್ಕ ಹೊಡೆದ. ಮತ್ತೆ ಇದಕ್ಕೆ ಅನ್ನದ ಈ ಚಲೋ ಚಿತ್ರ ತೆಗೋರು ಮುಂದಕ್ ಬರಲ್ಲ. ಆಯ್ತು ಬರಂಗಿಲ್ಲ. ಇವ್ರ ಮಕ್ಕಳು ಹೋಗ್ಬೋದಾಗಿತ್ತಲ್ಲ ತಗೊಂಡ ಚಿತ್ರ. ಅವ್ರೇನ್ ಅವ ರೊಕ್ಕ ಕೊಟ್ಟು ಇವ್ರಿಗೆ ಸ್ವಲ್ಪ ರೊಕ್ಕ ಕೊಟ್ಟು ತೆಗಿಸ್ಕೊಂಡ. ಪ್ರದರ್ಶನ ಮಾಡಿದ. ಆಯ್ತು ಕಡೆಗೆ ಇವ್ರ ಹೆಸರಲ್ಲ ಮುಂದೆ ಬಂತದ. ಇಲ್ರಿ ಸರ ಇವ್ರಲ್ಲ ಹೆಸರು ಅವನ ಹೆಸರು ಹಾಕಿ ಹೌದು ಅವನ ಹೆಸರು ಹಾಕಿ ಪ್ರದರ್ಶನ ಮಾಡಿದವ. ನಾ ತೆಗ್ದೇನೆ ಇದು ಅನ್ಯಾಯ. ಇವತ್ತವರೆಗೆ ದಿಲ್ಲಿ ಒಳಗ ಅವನ ಹೆಸರು ಪೇಂಟಿಂಗ್ಸ್ ಅದಾವ. ಅವನ ಹೆಸರು ಅಲ್ಲೇ ಅವನ ಹೆಸರು ತನ್ನ ಹೆಸರು ಹಾಕೊಂಡ ದಿಲ್ಲಿ ಇದ್ರೊಳಗ ಅದಾವ್ರಿ. ಅಲ್ಲಿ ಇದು ಬೇರೆ ದಿಲ್ಲಿ ಒಳಗ ಅದಾವ್ರಿ ಸರ್ ಈ ಪೇಂಟಿಂಗ್ಸ್. ಹೌದ್ರಿ ಅಲ್ಲ ಅವ್ರು ತೆಗೆದು ಕೊಟ್ಟಿರೋದೇನು ಕಾಪಿ ಐತೆ ನಿಮ್ ಕಡೆಗೆ? ಇಲ್ಲ. ಅವ ಯಾರಿಗೂನು ಅವನ್ ಸುಳು ತೆಗಿಸ್ಕೊಳೋದು ಕಳ್ಸೋದು. 4 ವರ್ಷ ತೆಗಿಸ್ಕೊಂಡ ಚಲೋ ರೇಟ್ ಹೇಳಿದ್ರೆ ಅವ್ರು ಅಟ್ ಕೊಡ್ತಿದ್ದಾವ. ಇವರೇ ಹೇಳಿಲ್ಲ. ನಡೀತದ ಅಷ್ಟ. ಅವ ಅಲ್ಲಿ ಹೆಸರು ಧಾರವಾಡಕ್ಕೆ ಹೋಗಿ ಬರ್ತಾರಲ್ಲ ಅದಕ್ಕೆ. ಅಲ್ಲೇ ರೀ ಪೇಂಟಿಂಗ್ 4 ವರ್ಷ ಹೋಗಿ ಬಂದಿದ್ರಿ. ನಾನು ಒಂದ್ಸರಿ ಅಲ್ಲಿ ನಿಮ್ಮ ಕಲಾ ತಕ್ಕೊಂತ ಕೂತ್ರು ನೋಡಾಕಂತ ಬಂದೆ. ಅವ್ರು ಒಂದ್ ಕಡೆ ಕೇಳಿದ್ದ ಇಲ್ಲ ಈಗ ಅವ್ರು ಬಿಟ್ಟಾರ. ಈಗ ಹೌದಾ ತೆಗ್ದಾರಂತ ಹೇಳಂಗಿಲ್ಲ. ಯಾರು ಒಳಗ್ ಬಿಡಂಗಿಲ್ಲ ಕೇಳ್ರಿ. ಅಲ್ಲಿ ಅವ್ರ ಅಂದ್ರ ಕೆಳಗೆಲ್ಲ ತನ್ನ ಹೆಸರು ಹಾಕಿ ಅಲ್ಲಿ ದಿಲ್ಲಿ ಒಳಗ. ಅಲ್ಲ ಇದು ಬರೇ ಕಲಾದಾಗ ಅಲ್ರಿ. ಇವನ್ PhD ಒಳಗ್ ಮಾಡ್ತಾವಂತಾವು. ಯಾರೋ ಬರೀತಾರ. ಇವ್ರಿಗೆ ವ್ಯವಹಾರಿಕ ಜ್ಞಾನ ಮೂಲ ಅಂತ ತೆಗಿಬೇಕಲ್ಲ, ಕಾನ್ಸಂಟ್ರೇಟ್ ಬೇಕಲ್ಲ. ಚಲೋ ತೆಗಿಯವ್ರು ಯಾವತ್ತು ಮುಂದ್ ಬರಂಗಿಲ್ಲ. ಚಲೋ ತೆಗಿಯವ್ರು ಮುಂದ್ ಬರಂಗಿಲ್ಲ. ಚಲೋ ತೆಗಿಲಾರ್ದವ್ರು ಯಾರೋ ಒಬ್ರು ಅವ್ರು ತೆಗೆದಿದ್ದೊಂದು ಇಂತ ಪ್ರಿಂಟರ್ ತರ್ಬೇಕಾಯ್ತು. ರೊಕ್ಕ ಇದ್ದವ್ರು ಮ್ಯಾಲ ಹೋಗಿ ಯಾರು ನಾ ಮಾಡೋದು ಅವ್ ಮಾಡೋದು ಬರ್ಕೋದು ಅದು ಆತ. ಅವ್ನ ಮಕ್ಳು ಇಂಜಿನಿಯರ್ ದಿಲ್ಲಿ ಒಳಗ ಅಲ್ಲೇ ಬೆಂಗಳೂರು. ಒಬ್ಬ 60,000, ಒಬ್ಬ 1.5 ಲಕ್ಷ ಸರ್ವಿಸ್ ಮಾಡ್ತಾರೆ ಅವ್ರ ಮಗ. ಚಲೋ ಚಿತ್ರ ತೆಗಿಯವ್ರು ಮುಂದ್ ಬರೋಲ್ಲ. ಅವ್ರು ಹಿಂದ್ ಇರ್ತಾರ್ರಿ. ಏನ್ ಮಾಡ್ತಿದ್ದ ದೇಜ್ ಕುಲಕರ್ಣಿ ಎಲ್ಲಾ ನಮ್ಮನಿ ಪೇಂಟಿಂಗ್ ಅಜಂತ ಅದು ಟ್ರೇಸ್ ದೊಡ್ಡ ಪೇಪರ್ ಟ್ರೇಸ್ ಸುಳ್ಳಿ ಟ್ರೇಸಿಂಗ್ ಪೇಪರ್ ಇರ್ತೈತಲ್ಲ ಸುಳ್ಳಿ ಮಾಡಿ ಇಟ್ಟಿದ್ದ. ಅದನ್ನ ನಾವು ಕ್ಯಾನ್ವಾಸಿನ ಮೇಲೆ ಇದನ್ನ ಕಾರ್ಬನ್ ಇಟ್ಟು ಮಾಡಿ ಟ್ರೇಸ್ ಮಾಡೋದು. ಅದನ್ನ ಹಂಗೈತಿ ಹಂಗ ಬಣ್ಣ ಇದು ಮಾಡೋದು ನಾವು ಮಾಡೋದು. ಓಕೆ ಓಕೆ ಅವನು ಮಾರೋದು. ಅಂತ ಬದ್ದಿ 22,000 ರೂಪಾಯಿ ಕೊಟ್ಟು ತಗೊಂಡ ಇದನ್ನ. ಯಾವ್ದು ಹೆಂಗ್ ಬಂದ್ರ ಫಸ್ಟ್ ಅಲ್ಲ ಕಂಪ್ಯೂಟರ್ ನಿಮ್ಗೆ ಏನು ಅಪ್ಡೇಟ್ ಮಾಡಕ್ ಬರಂಗಿಲ್ಲ. ಅದನ್ನ ತೋಡಿ ಮಾಡ್ತೀರಿ.
ಕಂಪ್ಯೂಟರ್ ಏನು ಯೂಸ್ ಮಾಡ್ತಾರೆ ಅವನು ಇಲ್ರಿ ಅಂದ್ರೆ ನಂದು ಇದು ವರ್ಕಿಗೆ ಕ್ಯಾಬ್ ಇವ್ರು ಹ್ಯಾಂಗ್ ಮಾಡ್ತಿರ್ತಾನೆ? ಅವರು ಅಗ್ದಿ ಸೀರಿಯಸ್ ಆಗಿ ಸ್ಟಡಿ ಮಾಡಿ ರ್ಯಾಂಕ್ ಅದು ಬಂದ್ರು ಮತ್ತೆ ಅಮೆರಿಕಕ್ಕೆ ಹೋಗಿ ಎಷ್ಟೋ ಕೋಟಿ ಗಟ್ಟಲೆ ಗಳಿಸ್ಯಾರ ಅವರು. ನಿಮ್ಮ ಗೆಳೆಯರು ಎಸ್ ಎ ಪಾಟೀಲ್ ರತಣಿ ಅವರು ಸ್ವಲ್ಪ ಆರಾಮ ಈಜಿ ಗೋಯಿಂಗು ಹೌದಲ್ಲ? ಮನುಷ್ಯ ಹೆಂಡತಿಯಿಂದ ಉದ್ಧಾರ ಸಂತಕನಿಂದ ಉದ್ಧಾರ ಅದ ನಿಮ್ಮ ಅಣ್ಣವ. ಹೌದಲ್ರಿ? ಹೌದು. ಅದೇ 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 ಆದ್ರೆ ಮಕ್ಕಳಾದ್ಮೇಲೆ PUC ಆಗಿ ಆಮೇಲೆ MA ಮಾಡ್ಕೊಳ್ಳೋದು ಯಾರಿಲ್ಲ. ಕಲಬುರ್ಗಿನ ಮಕ್ಕಳು ಎದ್ಕೊಂಡು ಕೇಬಲ್ ಮಕ್ಕಳು ಫಸ್ಟ್ ಕ್ಲಾಸ್ ಆಗಲ್ಲ ಮಗಳು. ಹೌದು. ಮತ್ತೆ ಲೆಕ್ಚರರ್ ಆದ್ರು ಯಾರು ಕೊಡ್ತಾರ? ಮತ್ತೆ ಪ್ರಿನ್ಸಿಪಾಲ್ ಆದ್ರು ಅವರು. ಆತ ಒಳ್ಳೆ ಅಂದ್ರೆ ಬಿಡ್ರಿ ಅದಿರ್ಲಿ. ಈಗ ನಿಮ್ಗೆ ಹಂಗ ಇದ್ದಿದ್ರ ಮಕ್ಕಳು ನೀವು ಸಣ್ಣ ಇರಲಿ ಏನಿರ್ಲಿ ನಿಮ್ ಪೆನ್ಷನ್ ಯಾರು ಕೊಡ್ತಾರೆ? ಅದೇ 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 ಅಲ್ಲ ಈಗ ಆರ್ಲೆಸ್ ಹೈಸ್ಕೂಲಿಗೆ ಅವ್ರು ಜಾಯ್ನ್ ಆಗಿ ಚಲೋ ಮಾಡಿತ್ತದು. ಹೌದೌದು. ನನಗೆ ಕೇಳಿದ್ರು ಶಂಕರಣ್ಣ ಅಲ್ಲಿ ಕೋರಿಯವ್ರು ಕರೆದು ಮ್ಯಾಥಮೆಟಿಕ್ಸ್ ಟೀಚ್ ಮಾಡೋರು ಇಲ್ಲ, ನೀವು ಬರ್ತಿದ್ರು ಬರ್ರಿ ಅಂತ. ಅವಾಗ ಮೊದಲ ತಗೊಂಡು ನಂತರ ರೊಕ್ಕ ಕೊಟ್ಟು ಪಗಾರ ಕೊಟ್ಟು B.Ed ಮಾಡ್ಕೊಂಡು ಕಳಿಸ್ಕೊಡ್ತಿದ್ರು. ಏನ್ರಿ ಅವಾಗ ಸಿಸ್ಟಮ್ ಹಂಗಿತ್ತದು, ಅವಾಗ ಕೊರತಿತ್ತಲ್ರಿ. ಈಗ B.Ed ಆದವರೇ ತಗೊಳ್ಳೋದು ಕಂಪಲ್ಸರಿ ಐತಿ. ಈಗ ಸಿಕ್ಕಾಪಟ್ಟೆ ಲಕ್ಷ ಗಟ್ಟಲೆ ಜನ ಕುಂತಾರೆ ಈಗ. ಹಿಂಗಾಗಿ ಶಂಕರಣ್ಣ ನಾವು 3-4 ದಿವಸ ಬಿಟ್ಟು ತಿಳಿಸ್ತೀನಿ ನಿಮಗಂತ ಹೇಳಿದ್ರು. ನನ್ನ ಅಭಿಪ್ರಾಯ ಕೇಳಿದ ಒಂದ್ಸರಿ ಹೆಂಗ್ ಮಾಡ್ಲಿ ಅವ್ರ ಕೇಳ್ಯಾರಂತ ಮೊದಲು ಜಾಯ್ನ್ ಆಗಂದೆ ನಾನು. ಯಾಕಂದ್ರೆ ಸಂಖ್ಯಾತ್ಮರಂಗ್ ಸೀರಿಯಸ್ ಮಾಡೋ ಪೈಕಿ ಅಲ್ಲ ಇವ್ರು. ಏನ್ರಿ ಈಜಿ ಗೋಯಿಂಗ್ ಅನ್ನೋ ನಿಮ್ಗೆ ಗುರ್ತದ ಅಗದಿ. ಅದಕ್ಕ ಮೊದಲ ಕೈಯಿಂದ ಅವಕಾಶ ಕಳ್ಕೊಂಡು ಆಮೇಲೆ MSc ಮ್ಯಾಥಮೆಟಿಕ್ಸ್ ಮುಗಿಸ್ಕೊಂಡೇ ಇವ್ರು ನೌಕರಿ ಮಾಡಕ್ ಚಾಲು ಬೇಕಪ್ಪ ಅಂದ್ರೆ ಮತ್ತೆ ಒಂದು 5-6 ವರ್ಷ ಜಗ್ತಾರ ಇವ್ರು. ಸಾಹಸದಿಂದ ದೈವ ಸುಧಾರಿಸುವಂತಾನ ಹಣೆ ಬರೋಣ ಈ ದೊಡ್ಡ ಮಾಡ್ಕೊಂತಾನ. ಇವ್ರು ಹಣೆ ಬದ ಮೇಲೆ ಕೈ ಊರ್ಕೊಂಡು ಯಾವಾಗ ಬದುಕೋ ಮಾರ್ಗ ಹೇಳ್ರಿ. ಅದೇ 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 ಈಟ್ ಹಣೆಯಾಗ ಎಷ್ಟಂತ ಬರಿಬೇಕವ ಕರೆಕ್ಟ್ ಆಯ್ತದ. ನೀವ್ ಮಾಡ್ಬೇಕು. ಬರೀಬೋದ ಓದಕ್ ಬರೋದ ನೋಡ್ರಿ ಹಂಗ ಯಾರು ಓದ್ಕೋ ಯಾರು ಬರೀತಾರ ಓದಕ್ ಬರೋದ್ರ ಅದೇ ಕಾರಣ ಏನ್ರಿ ಇವ್ರು MSc ಮ್ಯಾಥಮೆಟಿಕ್ಸ್ ಮುಗಿಸ್ಕೊಂಡು ಶಂಕರಣ್ಣ ಇದೆಲ್ಲ ಲೆಕ್ಚರರ್ ಆಗಿ ಅಥವಾ ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಆಗಿ ನಮಗೆಲ್ಲರಿಗೂ ನೋಡ್ಬೇಕಂದ್ರೆ ಅದು ಆಗದ ಮಾತು ಮೊದಲ ಆಧಾರ ಆಗಂತ ಹೇಳಿ ನಾನು. ಏನ್ರಿ ಹಾಗೆ ಚಲೋ ಆಯ್ತದು. ಇನ್ನೊಂದ್ ಕತೆ ಹೇಳ್ತೀನಿ ನಿಮ್ಮ ಅಣ್ಣ. ಅವಾಗ ಮತ್ತೆ ಅವ್ರಿಗೂ ದೋಸ್ತರ ಅವರು ಅವನ್ ಕೂಡ BSc ಆದವ. ಅವ MSc ಮಾಡ್ಕೊಂಡು ಮ್ಯಾಥಮೆಟಿಕ್ಸ್ ಇವ್ ಮತ್ತೆ BSc ಟ್ಯೂಷನ್ ಹೇಳಾನ. ಯಾರು? ನಿಮ್ಮ ಅಣ್ಣಗ. ಹೌದಾ? ಸಂಕಪ್ನವರೇ ಇರ್ಬೇಕು. ಅಲ್ಲ ನಿಮ್ಮ ಅಪ್ಪಾರು ಅವ್ನು ಬೇರೆ ದೇಶಕ್ಕೆ ನೀವು ಇಲ್ಲಿ ಮಂಜುನಾಥ್ ಕಿರಾಣಿ ಅಂಗಡಿ ಐತಲ್ಲ ಅಲ್ಲಿ ನಿಮ್ಮ ಬ್ಯಾಗ್ ಇಟ್ಟು ಇಲ್ಲೇ ವಾಚಸ್ ಮಾಡ್ತಾರೆ ನಿಂತಾರ ಅಲ್ಲಿ ಹೋಗ್ಬೇಕಾನೆ ಅಂತಾನ. ಅವಾಗ ಹೇಳಿದ ಚಂಪನರು ಅಮೇರಿಕದಿಂದ ಬಂದಿದ್ರನ್ರಿ ಅವರು. ಬಣ್ಣ ಐತಿ ಕರ್ಗೈತಿ ಅವನ ಕಿರಾಣಿ ಅಂಗಡಿ ಒಂದು ಮಣ್ಣನ ಬಣ್ಣ ನೋಡಿ ಅಮೇರಿಕದಿಂದ ಬಂದಾರನ್ರಿ ಅವರು ಯಾಕ ಅಂತಂದೆ. ಅವ್ರು ಏನ್ ಬೆಳಗದಾರ ಏನ್ ಮೂಗವ್ರು ಏನ್ ಹಾಕಾರ ಹೇಗಿರ್ತಾನೆ ಇಲ್ಲಿಪ್ಪ ಅಂತಂದೆ. ಇಲ್ಲೇ ಇದ್ ನೋಡಿ ಮನೆ ಇಲ್ಲೇ ಬಂದಾಗ ಅವ್ರು ನೋಡಿ ಗಾಬರಿ ಆಗ್ಬಿಟ್ಟಿದ್ದ. ನಿಮ್ಮ ಅಪ್ಪ ಅವನ್ ಬೇರೆ ದೇಶಕ್ಕೆ ಕಳ್ಸ್ಬೇಕಂತ ತಲೆಯಾಗಿರ್ತಾವನು ಕಲಿಯಾಕ ಇವ ಒಂದ್ 2-3 ಸತ್ಯ BSc ಅಲ್ಲಿ ತನಕ ಹೋಗವ ಇಸ್ಬಿಟ್ಟಾಡವ ಇಲ್ಲಿ ಎಲ್ಲ ಅಲ್ಲ ಮಕ್ಕಳಿಗೆ ಗುರ್ತದ, ಎಲ್ಲರಿಗೂ ನಮ್ಮ ಇಡೀ ಫ್ಯಾಮಿಲಿ ಮೆಂಬರ್ಗೆ ಗುರ್ತದ. ಅವರ ಹೇಳ್ತಾರ ನಕ್ಕೊಂತ ಅಲ್ಲ ನಕ್ಕೊಂತ ಅವ್ರ ಹೇಳ್ತಾರ ಸೀರಿಯಸ್ನೆಸ್ ಇಲ್ಲ ಇಲ್ಲ. ಅಲ್ಲ ನಿಮ್ಮ ಈರಣ್ಣ ದೊಡ್ಡ ಸಾಹಸ್ಯ. ಅಲ್ಲ ಚಂದಗೌಡ್ರ ಮನ್ಯಾಗ ನೀವು ಬಾಡಿಗೆ ಇದ್ದಿರಲ್ಲ. ಹೌದು. ಈರಣ್ಣ ಕೋಲಿಂದ ಬರ್ರಿದ್ನಿಲ್ಲ ಅಲ್ಲಿ ಅಲ್ಲಿ ಯಾರು ಹೋಗಂಗಲ್ರಿ ಅಷ್ಟು ಕಟ್ಟ. ಇದಕ್ಕೆ ಏಮ್ಸಿಂದ ಆಗ್ಯಾನ ಇದಕ್ಕೆ ಏಮ್ಸಿಂದ ಅಮೆರಿಕದಾಗ ಸೆಟ್ಲ್ ಆಗ್ಯಾರ ಅವ್ರು. ಅಮೆರಿಕದಾಗ ಅಲ್ಲೇ ಒಂದು 20 ವರ್ಷ ಆಗ್ತಾ ಬಂತು. ಅಲ್ಲೇ ಸಾಹಸದ ಮೇಲ್ರಿ ಮತ್ತೆ ಏನು ಕಟ್ಟೋರ ಎದಕ್ಕೆ ಹಿಡಿಬೇಡಿ ಹಿಡಿಬೇಡಿ ಯಾಕೆ ಹೇಳ್ತಾನೆ ನಾ ಹೇಳೋದ್ರಿಂದ ಎಲ್ಲರದ್ದು ಹಂಗೇನೆ. 8 ಮಂದಿ 7 ಜನ ರೀ ನಾವು. ಮತ್ತೆ 2 ಶರ್ಟ್ 2 ಪ್ಯಾಂಟ್ ಬಿಟ್ರೆ 3ನೇ ಇದ್ದಿದ್ದಿಲ್ಲ. ಅಲ್ಲ ಆ ನಮ್ಮನೆ ಬೆಳೆದ್ವಿ ನಾವು. ಮತ್ತೆ ನಾವು ಅಸಮಾಧಾನ ಇದ್ದಿದ್ದಿಲ್ಲ ನಾವು. ನಮಗೆ ನಮ್ಮ ಗೆಳೆಯರ್ಗಪ್ಪ ಅಂತ ನಾವು ಹಿಂಗ್ ವಿಚಾರ ಮಾಡಿವಿ. ಏನ್ರಿ
ಮೊದಲು ಇವ್ರಿಗೆ ಎಲ್ಲಾರ್ಗಿ ಇನ್ನು ತಿಳುವಳಿಕೆ ಬರ್ಕಿಂತ ಮೊದಲ ತೀರ್ಕೊಂಡ್ರು ಇನ್ನೂ 10th ಆಗಿದ್ದಿಲ್ಲ ನಾವು 9th ಇದ್ವಿ ನಾವು. ಅವ 4 ವರ್ಷದ ಕೋರ್ಸ್ ಅಲ್ಲ, ನಮ್ಮ ತಂದೆಯವರು ತೀರ್ಕೊಂಡ್ರು. ಆವಾಗ MA ಜಾಗ್ರಫಿ ಹೋಗಲ್ಲ ನೀವು? MA ಜಾಗ್ರಫಿ ಮಾಡ್ಕೊಂಡು B.Ed M.Ed ಆಗಿ ಪ್ರಿನ್ಸಿಪಾಲ್ ಆದ್ರು. ಅಂದ್ರ ಮನುಷ್ಯ ಯಾವ್ದು ನಮಗ ಜೀವನಕ್ಕೆ ಆಧಾರಕತೆ ಹಿಡ್ಕೊಂಡು ಅದೇ ಸಾಹಸ ಮಾಡಬೇಕಾಗ್ತದೆ ಜೀವ ಅಂತ ಪರಿಸ್ಥಿತಿ. ಮಕ್ಕಳ ಇದನ್ನ ಇದು ಟಿ ಏಜೆಂಟ್ ಎಲ್ಲಿ ಅದು ಇದು ಯಾವ್ದಂತಾರ ಮೆಡಿಕಲ್ ಪ್ಯಾರಾಮೆಡಿಕಲ್ ಏರಿಯಾ ಮ್ಯಾನೇಜರ್ ಅಂತ ತಗೊಂಡು ಮೆಡಿಕಲ್ ರಿಪ್ರೆಸೆಂಟೇಟಿವ್ ಇರ್ತಲ್ಲ MR, ಅದಕ್ಕಿಂತ ಮೇಲಿಂದು ಅವರಿಂದ ವರ್ಕ್ ತೊಗೊಳ್ಳೋದು ಅಲ್ಲಲ್ಲ. ಅದು BSc ಮುಗಿಸ್ಕೊಂಡ್ಮೇಲೆ ಅವ್ರಿಗೆ ಅಂತಾರೆ ಇವು ಕಂಪ್ನಿ ಇರ್ತಾವಲ್ಲ ಪ್ರೈವೇಟ್ ಮೆಡಿಕಲ್ ಏನ್ರ ಅದೊಂದು ಕಂಪ್ನಿ ಹೆಸರು ಬೇರೆ ಬೇರೆ ಇರ್ತಾವಲ್ಲ ಅರಿಸ್ಟೋ ಅವು ಅಂತ ತಿಳ್ಕೊಂಡು ಹಂಗೆ ಅವರು ಮೊದ್ಲ ಒಂದು 4 ವರ್ಷ MR ಅಂತ ಮಾಡಿದ್ರು. ಅವ್ರು ವರ್ಕ್ ಚಲೋ ನೋಡಿ ಅಲ್ಲಿನ ಮತ್ತೆ ಸರಿಯಾಗಿ ವರ್ಕ್ ಮಾಡಿದಾಗ ಇದು ಮಾಡ್ತಾರಲ್ಲ, ಒಂದು 4-5 ವರ್ಷದಾಗ ಅವ್ರು ಪ್ರಮೋಷನ್ಸ್ ಕೊಟ್ಟು ಏರಿಯಾ ಮ್ಯಾನೇಜರ್ ಅಂತ ಮಾಡಿದ್ರು ಅವರು. ಸೊ ಒಬ್ಬ ಹುಬ್ಳ್ಯಾಗ ಅದಾನ, ಒಬ್ಬ ಗುಲ್ಬರ್ದಾಗ ಅದಾನ್ರಿ. ಏನು ಇಬ್ರು ಅದನ್ನ ಮಾಡ್ತಾರ ಅವರು. ಅದಕ್ಕೆ ಈಗ ಅಲ್ಲಿ ಗುಲ್ಬರ್ದಾಗ ನಾನು ಸ್ವಲ್ಪ ಹೋಗಿ ಸೆಟ್ಲ್ ಆಗೋದದ. ಈಗ ಮೊದಲಿನ ಮನೆ ಮಾಡಿದ್ರಂತಲ್ಲ ಎಲ್ಲಿ? ಇಲ್ಲಿದ ಹೌದನ್ನ ಯಾಕ ನಮ್ಮ ಮಗ ಸಣ್ಣವ ಅದು ಮಾರಿ ಬೇರೆ ಕಡೆ ಪ್ಲಾಟ್ ಹಿಡ್ದಾನ. ಯಾಕೋ ಮತ್ತೆ ಅವ್ರ ಮನ್ಯಾಗ ಅವ್ರ ನಮ್ಮ ಸೊಸಿ ಮಾರಿಬಿಡ್ರಿ ಅಂತಂದ್ರು. ಏನಂತ ಒಟ್ಟ ನಮ್ಮ ಮನೆಯವ್ರು ತೀರ್ಕೊಂಡ್ರು. ಸ್ವಲ್ಪ ಕ್ಯಾನ್ಸರ್ ಆಗಿ ಏನ್ರಿ ಈಗಾಗಲೇ ಒಂದು 4 ವರ್ಷದ ಮ್ಯಾಗ ಆತು ತೀರ್ಕೊಂಡು. ಅದಕ್ಕೆ ಅವ್ರಿಗೆ ಅವನ ಮಗ ಮತ್ತೆ ಬೇರೆ ಬೇರೆ ಕಡೆ ಹೋಗಿ ತಿರ್ಗಾಡ್ಕೊಂತ ಹೋಗವ. ಮತ್ತು ನಮ್ಮ ಸೊಸಿ ಒಂದು ಸಣ್ಣ ಹುಡುಗರು ಕರ್ಕೊಂಡು ಆ ಮನೆಯಾಗ ಇರಾಕೇನೋ ಸಂಕೋಚ ಆಗಿರಬೇಕು ಏನ್ರಿ. ಅದು ನನಗೇನು ಡಿಟೇಲ್ ಹೇಳಕ್ ಹೋಗಿಲ್ಲ ನಾ. ಅದಕ್ಕೆ ಅವ್ರ ವಿಚಾರಕ್ಕೆ ನಾ ಅಡ್ಡು ಬರಕ್ಕೆ ಹೋಗ್ಲಿಲ್ಲ. ಅವ್ರವ್ರು ತುಂಬ್ಕೊಂತ ಹೋಗ್ಯಾರಕ್ಕಂತ ಅವ್ರು ಕಟ್ಸ್ಯಾರ. ಏನು ಮಾಡೋದು ಮಾಡ್ಕೊಳ್ಳಿ ಅಂತ ತಗೊಂಡು ನಾ ಬಿಟ್ಟೆ. ಬೇರೆ ಕಡೆ ಪ್ಲಾಟ್ ಹಿಡ್ದಾರ, ತಮ್ಮ ಅನುಕೂಲ ಪ್ರಕಾರ ಕಟ್ಸೋರು ಅವರು ಏನ್ರಿ. ಈಗ ಅನ್ಕರ ಮಾಂತೇಶ ಒಂದು ಚಲೋ ಮನೆ ಅಕ್ಷಾನಿಗೆ 1 ಕೋಟಿ ದಾಟೈತೆ ಅಂತ. ಅದು 1 ಕೋಟಿ ನೀವು ನೋಡಿದ್ರೆ 5 ದೊಡ್ಡ ರೂಮ್ ಹಾಕ್ಸ್ಯಾನ. ಡಾಕ್ಟರ್ ಇದ್ದಾವ್ರಿ. ಶಂಕರಣ್ಣನ ಹಿರಿಯ ಮಗ ಮಾಂತೇಶ. ಅವನ ಲಂಡನ್ದಾಗ ಇದ್ದಾನ. ಹೌದಾ? ಕನ್ಸ್ಟ್ರಕ್ಷನ್ ನಡ್ದ ಹೋಗಿರಿ? ಇಲ್ಲಿ ಹೆಚ್ಚಿಗೆ ಐತಲ್ಲ ಇದು ಯಾವ್ದು ಹಿಂಗ ಹರಿವಾನಂದ್ ಬಿಲ್ಡಿಂಗ್ ಇದು ಹಿಂಗ್ ಸ್ಟ್ರೇಟ್ ಚೇತನಾ ಕಾಲೇಜ್ ಕಡೆ. ಚೇತನಾ ಕಾಲೇಜ್ ಸಮೀಪ ಗ್ಲೋಬಲ್ ಸರ್ಕಲ್ ಅಂತಾರ ನೋಡ್ರಿ. ರೋಡ್ಗೆ ಹತ್ತಿದೆ ಅದಲ್ಲ, ಮೇನ್ ರೋಡ್ ಮೇನ್ ರೋಡ್ ಸ್ವಲ್ಪ ಒಳಗೆ ಅದ 4 ಹೆಜ್ಜೆ. ಅದಕ್ಕೆ ಈಗ ಅವ್ರ ಮನೆ ಬಾಡಿಗೆ ಬಿಟ್ರ ಇನ್ನೂ ಅದಾರ. ಒಂದು ವಾರದಾಗ ಬಿಡ್ತಾರ. ಈಗ ಒಂದು ವಾರದಾಗ ಸಾಮಾನ್ ತರ್ತಾರ. ಈಗ ಸಾಮಾನ್ ತಂದೆಲ್ಲ ಹೊಂದಿಸಿ ಇಡ್ತಾರ ಏನ್ರಿ. ಅದಕ್ಕೆ ಏನಂತ ಹೇಳವ್ರು ನೀವು? ಕಿಟಕಿ ಅಂತ ಹೇಳವ್ರು, ಬಾಗಿಲು ಅಂತ ಹೇಳವ್ರು. ಅಲ್ಲಿ ತೋರಿಸ್ತೀನಿ ಹೇಳಾಕ ಬರಂಗಲ್ಲ ಅದ ಆಯ್ತು. ಮಾದಕ ಕಾಕ ಕೊಟ್ಟಿದ್ರಿ ಕೇಳಿರಿ. ಮಂದಿ ನಿಮ್ ಕಣ್ಣು ಬಾಳ ಐತಿ, ನಿಮ್ಗ ಪ್ರೊಟೆಕ್ಷನ್ ಕೊಡ್ತಾನೆ ಅಂತ ಪೊಲೀಸ್. ಬೇಡ ಯಾವ ತಗೊಂಡೆ ಮಾಡಿ ರಿಟೈರ್ 77 ವರ್ಷ ವಯಸ್ಸು. ಹೌದೌದು ಕೇಳ್ರಿ. ಅವ್ರು ಹೊರಗೆ ಬಂದು ಕದ ಬಡ್ದ ಸರ್ ಭೇಟಿ ಆಗಿರ್ತೀರಿ. ಯಾರು ನೀವು? ಅವ್ರ ವಿದ್ಯಾರ್ಥಿಗಳ್ರಿ ಅಂತ ನೋಡ್ರಿ. ಹಂಗ ಆ ಹೆಣ್ಮಗಳು ನಿಮ್ ಹೆಸರು ಹೇಳ್ರಿ, ಅವ್ರಿಗೆ ಹೇಳ್ತೀನಿ ಅಂದಿದ್ರು ಹೋಗಿದ್ರು. ಒಂದ್ ಏನು ಹೇಳ್ತಿದ್ದಾವ ಹೆಸರು? ಹೊಂಚೆ ಬಸವರಾಜ್ ಮೇಲೆ ಮರಣ ಈಚೆಗಡೆಗೆ ಗೆರಿ ಮೇಲೆ ಅಲ್ಲಲ್ಲ ಹೆಸರು ಹೇಳಿದ್ರು ಬಸವರಾಜ್ ಅಂತ ಹೇಳ್ತಿದ್ದಾವ. ಯಾವ್ದೊಂದು ಹೇಳಿ ಅವ್ರಿಗೆ ಗುರುತಿರ್ತಾವ. ಕೇಳಿ ಬಂದಿದ್ರೆ ಯಾವ ಬಸವರಾಜ್ ಅಂತಿದ್ರು. ಹೇಳ್ತೇನೆ ಅದೇ ಆ ಟೈಮ್ ಹೋಗು ಅವತ್ತಿದ ನಾವು ಅವ್ರ ಮನೆಗೆ ಹೋದಾಗ ಕಲಬುರಗಿ ನನಗೂ ಸ್ವಲ್ಪ ಚಲೋ ಪರಿಚಯ ಬಂದಿತ್ರಿ. ಒಂದು ಅವಾಗ ನಾವು ಹೋದಾಗ ಅವ್ರ ಪೊಲೀಸ್ ಕೂತಿದ್ದ ಅವ್ರ ಮನೆ ಮುಂದೆ ಏನ್ರಿ. ಆ KS ಭಗವಾನ್ ಅಂತಂದವ್ರಿಗೆ ಅವ್ರವ್ರು ಬಹಳ ಆತ್ಮೀಯರು. ಕರ್ಕೊಂಡು ಹೋಗಿದ್ದೆ ನಾನು. ಅವ್ರು KS ಭಗವಾನ್ ಅವ್ರ ಗದಿಗೆ ಬಂದಿದ್ರಿ ಅವರು ಒಬ್ರು. ಆಮ್ಯಾಗ ಒಂದು ಅಪ್ಪರ್ ಲೇಖನ ಬರ್ದದ್ದು ಅವ್ರಿಗೆ ಕಲಬುರಗಿ ಸಿಕ್ಕರ ಅವ್ರು 2000 ಪ್ರತಿ ಪ್ರಿಂಟ್ ಮಾಡಿಸಿ ಹಂಚಾರಲ್ಲಿ. ಇದಕ್ಕೆಲ್ಲ ಒಂದು ಘಟನೆ ಆಯ್ತಲ್ಲ. ಇಷ್ಟೆಲ್ಲ ನನಗೆ ಅವ್ರ ಸಂಪರ್ಕ ಪಾಪ ಇದು ಆಗಿದ್ ನೋಡಿ ಭಾಳ ನನಗೆ ಬೇಜಾರಾಗೈತದ. ಅವ್ರ ಮನೆಗೆ ಹೋಗಿ ಅವ್ರಿಗೆ ಮಿಸಸ್ ಅವ್ರು ಕೂಡ ಮಾತಾಡಿ ಸ್ವಲ್ಪ ಸಾತ್ವರಿಗೆ ವಿಚಾರ ಮಾಡಿದ. ಯಾವ್ದು ನೋಡ್ರಿ ಹಂಗದ ಅಲ್ಲಿ ಬೋರ್ಡಿನ ಮ್ಯಾಗ ಬರೋರ ಡಸ್ಟರ್ ಅಳ್ಕಸಾಕ್ ಬರ್ತೈತಿ. ಇಂಥ ಘಟನೆ ಅಳ್ಕಸಾಕ್ ಬರ್ತೈತಿ ಎಂತ ಅಲ್ಲ ಅನಾಹುತ
ಅವ್ರು ಬರ್ದದ್ದು ತಪ್ಪಿರ್ಬೋದು, ಅವ್ರು ಮಾತಾಡೋದು ತಪ್ಪಿರ್ಬೋದು. ಆದ್ರೆ ಇದು ಅಲ್ಲ ಇಂತ ಮಾಡೋದು. ಯಾರು ಹಾಳು ಮಾಡಿದ್ರೆ ಯಾರಿಗಾರು ಮೋಸ ಮಾಡಿದ್ದ ಏನಿಲ್ಲ. ಬಾಳ ನೆನಪಾರ ಬಾಳ ಕೇಳಿದ ನನಗೆ ಏನಪ್ಪಾ ವೈಚಾರಕ್ಕಿದ್ದವ್ರಿಗೆ ಏನ್ರಿ ಇವರೇ ಅಲ್ಲ ವೀರಣ್ಣ ರಾಜೂರ ಅವ್ರಿಗೆ ಇದನ್ ಮಾಡಿದ್ರು, ಸತ್ಕಾರ ಮಾಡಿದ್ರು. ಎಲ್ಲೇ ಕುಮಾರಿಸದ ಗೃಹ ಇದ್ರ ಮೇಲೆ ಅಲ್ಲಿ ನನ್ಗೂ ಕುಂದಿಸಿದ್ರು. ವೀರಣ್ಣ ರಾಜೂರು ಮಾತಾಡಿದ, ಏನು ವಂಡರ್ಫುಲ್ ಮಾತಾಡಿದ. ಪ್ರಶಸ್ತಿ ತಗೊಂಡವ್ರ ಪರವಾಗಿ ನೀವು ಒಂದು 4 ಮಾತು ಮಾತಾಡ್ರಿ. ಎಷ್ಟು ಅವನದು 15 ದುರಂತಲಿಕ್ಕೂ ಐತಿ ಅವನು ವೀರಣ್ಣ ರಾಜೂರು. ಇಲ್ಲ ಈ ವಚನ ಸಾಹಿತ್ಯದ ಬಗ್ಗೆ ಅವರಷ್ಟು ಯಾರೂ ಮಾಡಿಲ್ರಿ. ಎಲ್ಲ ಸಮಗ್ರ ವಚನ ರೀ. ಒಂದು 15 ಸಂಪುಟ ಬಂದು ಅದಕ್ಕೆ ಹಿನ್ನೆಲೆ ಇವರೇ ಫಗು ಹಳಕಟ್ಟಿ ಅವರು ಮಾಡಿದಂತ ಎಲ್ಲಾ ಸಾಹಿತ್ಯವನ್ನು ಬಯಲಿಗೆ ಹಾಕಿದವರು ಅವರೇ. 2 ವರ್ಷ ರಾತ್ರಿನ ಹಗಲು ಮಾಡಿ ತೊಡ್ದ ನಿಂತಾರ. ಹೌದಲ್ಲ? ಎಷ್ಟು ವರ್ಷ ರಾತ್ರಿ ಹಗಲು ದುಡ್ದಾರ. ಎಷ್ಟು ವರ್ಷ ಹಂಗ್ ಮಾಡಿವಿ ಅಂತ ಹೇಳಿ ಅವ್ರು 2 ವರ್ಷ ಏನೇ ಮಾಡ್ಯಾರ, ವರ್ಕ್ ಮಾಡ್ಯಾರ ಬಿಡ್ರಿ ಅವ್ರು. ಗ್ರಂಥಗಳನ್ನ ಮಾಡ್ಯಾರ. ಅಲ್ಲ ಅವ್ರು ಇವತ್ತಿಗೂ ಓದೋ ಹ್ಯಾಬಿಟ್ ಐತೆ ಅದು. ಮಲ್ಲಾಪುರ ಮತ್ತೆ ರಾಜೂರ ನಿಮ್ಮ ಎಲ್ಲ 15 ಗ್ರಂಥಗಳು ನಿಮ್ಮ ಹೆಸರು ಅದಾವ ಅಂತಂದ್ರೆ ಹೌದ್ರಿ, ಅದೊಂದು ದೊಡ್ಡ ದುರಂತ ಅದಾವ. ಏನ್ ಮಾಡಿದ್ರು ಅಂತ ಅಲ್ಲಿ ಏನ್ ಮಾತಾಡೋದಿಲ್ಲ, ಬಹಳ ಅನ್ಯಾಯ. ಅದಕ್ಕೆ